ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಯಾವ ದೇವಸ್ಥಾನ ಏನನ್ನ ನಿಮಗೆ ಮುಂದೆ ಹೋಗ್ತಾ ತಿಳಿಸ್ತೀನಿ. ಇವಾಗ ನಮ್ಮ ಕಾರ್ ರೆಡಿಯಾಗಿದೆ. ನಮ್ಮದಲ್ಲ, ನಮ್ಮ ಗೌತಮಿ ಮೇಡಮ್ದು ವೈಫು ಪೂಜೆ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಶಿವ ಅವರು ಒಳಗಡೆ ಕೂತವ್ರೆ. ಇವರು ನಮ್ಮ ಗೌತಮಿ ಮೇಡಮು. ಇವ್ರ ಮನೆ ಇದೇನೆ, ಇವ್ರದ್ದೇನೆ ಕಾರು. ಸೊ ಟೈಮು ಬಂದು ಹೆಚ್ಚು ಕಮ್ಮಿ 7:45 ಆಯ್ತಾ ಬಂತು. ಇನ್ನು ಒಂದು ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ. ಮಳೆ ಬೇರೆ ಬರ್ತಾಯಿತ್ತು, ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ಇಲ್ಲಾಂದರೆ ಇನ್ನೂ ಬೇಗನೆ ಹೊರಡ್ತಾಯಿದ್ವಿ. ಇವಾಗ ಪೂಜೆ ಗೀಜೆ ಮಾಡಿ ಹೋಗ್ತಾ ಸಿಗೋಣ ಬನ್ನಿ. ಬ್ರೋ ಹಾಯ್ ಮಾಡಿ ಬ್ರೋ. ಹಾಯ್. ನೋಡಿದ್ದೀರಾ ಇವ್ರು ಆಲ್ರೆಡಿ ವ್ಲಾಗಲ್ಲಿ ಬರ್ತಾರೆ ಬೈ. ಫೈನಲಿ ಪೂಜೆ ಎಲ್ಲ ಮುಗೀತು. ಇವಾಗ ಹೊರಡಬೇಕು. ನಮ್ಮ ಬುಜ್ಜುಲು ರೆಡಿಯಾಗವನೆ, ಎಲ್ಲ ರೆಡಿಯಾಗವ್ರೆ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡಬೇಕು ಅಷ್ಟೇ. ಬನ್ನಿ, ಅಂದವೇ ಹೋಗ್ತಾ ಸಿಗೋಣ. ಅವರು ವ್ಲಾಗ್ ಮಾಡ್ತಾವ್ರೆ ಒಳಗಡೆ ಕೂತ್ಕೊಂಡು. ಟಚ್ನಮ್ಮ. ಈಗ ನಾವು ವ್ಲಾಗ್ ಮಾಡ್ತಾಯಿದ್ವಿ. ಹೊರಡೋಣ, ಹೋಗ್ತಾ ಅಂದವೇ ಮಾಡೋಣ. ನಾವು ದೇವಸ್ಥಾನಕ್ಕೆ ಹೋಗ್ತಿರೋದು ಯಾರ್ಯಾರು ಅಂತಂದರೆ, ನಾನು ಮತ್ತು ನನ್ನ ವೈಫು, ಗೌತಮಿ ಮೇಡಮು, ಅವರ ತಾಯಿ ಮತ್ತು ಅವರ ಇಬ್ಬರು ತಮ್ಮಂದಿರು. ಒಬ್ಬರು ಶಿವು ಅಂತ, ಇನ್ನೊಬ್ಬರು ಸಂದೀಪ್ ಅಂತ. ಫೈನಲಿ ಒಂದು 150 ಕಿಲೋಮೀಟ್ರ್ ಬಂದ ಮೇಲೆ ಇಲ್ಲೊಂದು ಕಡೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಸೊ ಮೇನ್ ರೋಡಲ್ಲೇ ಹೈವೇ. ಆಲ್ಮೋಸ್ಟು ಇನ್ನೂ ಒಂದು 200 ಕಿಲೋಮೀಟ್ರ್ ಹತ್ತತ್ರ ಇದೆ. ಸೆಂಟ್ರಲ್ ಒಂದು ಟೀ ಕುಡಿಬೇಕಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಇಲ್ಲಿಂದ ಮತ್ತೆ ನೆಕ್ಸ್ಟು ನಾನ್ ಸ್ಟಾಪಲ್ಲಿ ಹೊಡಿತಾ ಹೋಗ್ತಿರೋದು. ನೆಕ್ಸ್ಟ್ ಎಲ್ಲರೂ ಟೀ ಕುಡಿಬೇಕು ಅಂತಂದಾಗ ನಿಲ್ಲಿಸ್ತೀವಿ. ಬನ್ನಿ ಇವಾಗ ಟೀ ಕುಡ್ಕೊಂಡು ಮತ್ತೆ ಹೊರಡೋಣ. ಯಾರು ಬರ್ತಾರೆ ಅಂತ ಮೇಡಮ್? ಇಲ್ಲ ಮೇಡಮ್. ಯಾರಿಗೆ? ಅಂದರೆ ನಿಮ್ಮ ಫೋನ್ ಕೆಳಗೆ ಕಡೆ ಒಂದು ಫ್ರೆಂಡ್ಸ್. ನಾನು ಇನ್ನೇನು ಆಡಿಯೋ ಮಾಡ್ತಿದ್ದೀನಿ, ನಾನು ವಿಡಿಯೋನೇ ಬರ್ತಿರೋದು. ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಮಳೆ ಹೊಡಿತೈತೆ, ಚೇಚ್ ಕೇಳುತ್ತೈತೆ ಅವಾಗಿಂದ. ನೋಡ್ರಿ ಎಷ್ಟು ಒಂದು 2-3 ಅವರಿಂದ ಬರ್ತಿದೆ ಅಲ್ವ ಮಳೆ. ಬಾ, ಎಂಥ ಮಿಂಚು. ಫ್ರೆಂಡ್ಸ್, ಮಳೆ ಸಿಕ್ಕಾಬಟ್ಟೆ ಬಂದಿರೋ ಕಾರಣ ರೋಡ್ ಎಲ್ಲ ಕಡೆ ಹಳ್ಳ ಹರಿತಾ ಇದೆ, ಬ್ಲಾಕ್ ಆಗ್ಬಿಟ್ಟಿದೆ. ಇದಕ್ಕೆ ಮುಂಚೆ ಒಂದು ರೂಟಲ್ಲಿ ಹೋದ್ವಿ, ಅಲ್ಲಂತೂ ಮಿನಿಮಮ್ ಅಂದರೆ 150 ಮೀಟ್ರ್ ತನಕ ಹಳ್ಳ ಹರಿತಾ ಇದೆ. ಸೊ ಇವಾಗ ತಿರುಗಿಸ್ಕೊಂಡು ವಾಪಸ್ ಬೇರೆ ರೂಟಿಗೆ ಬಂದ್ವಿ. ಅದೇ ಹಳ್ಳ ಮೇಲೆ ಇದೆ, ಮೇಲೆಯಿಂದ ಹರ್ಕೊಂಡು ಕೆಳಗಡೆ ಹೋಗ್ತಾಯಿದೆ. ಸೊ ಇದು ಅಷ್ಟೇ ಪ್ರೆಸರು ಫೋರ್ಸಲ್ಲಿದೆ. ಎಲ್ಲ ಗಾಡಿಗಳು ವೆಯ್ಟ್ ಮಾಡ್ತಾಯಿದೆ. ಸಿಕ್ಕಾಬಟ್ಟೆ ಮಳೆ ಮಾತ್ರ ಇವತ್ತು. ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಮಳೆ ಬಂದಿರೋ ಕಾರಣ ಸಖತ್ತಾಗಿ ಮಳೆ ಬಂದಿದೆ, ಹಂಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಹರಿತಾ ಇದೆ. ಯಾರೂ ಧೈರ್ಯ ಮಾಡ್ತಾಯಿಲ್ಲ ಹೋಗೋದಕ್ಕೆ, ಅಷ್ಟು ಪ್ರೆಸರ್ ಇದೆ ನೀರಲ್ಲಿ. ಎಲ್ಲ ಪಾಪ ಫ್ಯಾಮಿಲಿಗಳು ಕರ್ಕೊಂಬಂದು ನಿದ್ದೆಗೆ ಹಿಡ್ಕೊಂಡು ಅಷ್ಟು ದೂರ ಬಂದು ವೆಯ್ಟ್ ಮಾಡ್ತಾವೆ. ಇನ್ನೊಂದು 35 ಕಿಲೋಮೀಟರ್ ಯೋಚನೆ ಮಾಡಿ ಅಂಗಡಿ ಹತ್ರ ಹಾಕೊಂಡು ನಿದ್ದೆ ಮಾಡ್ಬಿಡೋಣ. ನಾನು ಕಡಿಮೆ ಆದ್ರೆ ಹೋಗೋಣ. ಏನಿಲ್ಲ, ಎಲ್ಲರೂ ಆಗ್ಬೋದು ಅನ್ಸುತ್ತೆ. ಹಿಂದೆಗಡೆ ಎಲ್ಲ ಗಾಡಿಗಳು ಬಂದಿದೆ. ಯಾಕೆ ನಮ್ಮ ಫ್ರೆಂಡ್ಸ್ ನೋಡ್ಕೊಂಬಂದ್ರು. ಹೆಂಗಿದೆ ನಮ್ಮ ಎಕ್ಸ್ಪರ್ಟ್ ಡ್ರೈವರ್? ಏನಾಯ್ತು? ನಮ್ಮ ಕಿಲಾಡಿ ಡ್ರೈವರ್ ನೋಡ್ಕೊಂಬಂದ್ರು. ಗಾಬರಿ ಬಿದ್ದಿ ನೋಡಿ ಫ್ರೆಂಡ್ಸ್, ಎಷ್ಟು ಜನ. ದೊಡ್ಡ ಗಾಡಿ ಆದ್ರೆ ಹೋಗ್ಬಿಡ್ಬೋದು ಆರಾಮಾಗಿ ಅನ್ಸುತ್ತೆ. ಬಟ್ ಅಲ್ಲಿ ನೋಡ್ಕೊಂಡ್ರೆ ಇದು ಒಂದ್ ಸ್ವಲ್ಪ ಓಕೆ ಅನ್ಸುತ್ತೆ. ಡೌಟ್ ಏನಂದ್ರೆ ಇವಾಗ ಇಲ್ಲೆಲ್ಲ ಓಕೆ, ಮುಂದೆ ಏನಾದ್ರು ಇದೇ ಪ್ರಾಬ್ಲಮ್ ಇದ್ರೆ ಏನ್ ಮಾಡ್ತೀರಾ? ಅಲ್ಲಿ ನಿಲ್ಸ್ಕೊಂಡ್ ಮನೆ ಕಾಣದ ಇಷ್ಟೊಂದೆಲ್ಲ ಹೊರಟೋಗಿರ್ತಾರೆ. ಅಲ್ಲ, ಈ ಊರಲ್ಲಿ ಇಷ್ಟು ನೀರ್ ತುಂಬಿಕೊಂಡು ಊರ್ ಸುತ್ತ ಇಷ್ಟು ನೀರ್ ಹರಿತೈತೆ. ಈ ಊರವ್ರ ಪಾಪ ಮಲ್ಕೋಬಿಟ್ಟವ್ರೆ. ಆಲ್ಮೋಸ್ಟ್ ಪಾಪ ಮಲ್ಕೋಬಿಟ್ಟವ್ರೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಇಲ್ಲ, ಮಳೆ ಬರ್ತಾ ಇದೆ ಅನ್ಕೊಂತ. ಫ್ರೆಂಡ್ಸ್, 4 ಕಡೆಯಿಂದ ನೀರಿಗೆ ಬ್ಲಾಕ್ ಆಗ್ಬಿಟ್ಟಿದ್ದೀವಿ. ಸೊ ನೋಡಿ ಹೆಂಗೈತೆ ಅಂತ ಪಿಕ್ಚರು. ಅಲ್ಲ, ಹೋಗುವಾಗ ಇಷ್ಟು ನೀರೇ ಇರಲಿಲ್ಲ ನಾವು. ನೀರೇ ಇರಲಿಲ್ಲ, ಹೋಗುವಾಗ ನೀರಿರಲಿಲ್ಲ, ಬರುವಾಗ ನೀರೈತೆ. ಸಖತ್ತಾಗೈತೆ ನೀರಾದ. ಒಂಚೂರು ಸೈಡ್ ಬಿಡ್ರಿ. ಇಲ್ಲಿ ನೋಡ್ರಿ, ಇವ್ರು ನೋಡ್ರಿ ಜನಗಳು. ನಾವೆಂಥವ್ರು ನೋಡ್ರಿ. ಅದೇ ಇದು ಸ್ವಲ್ಪ ದೊಡ್ಡ ಗಾಡಿ. ಯಾಕೆ ಲೆಫ್ಟಿಗೆ ಹೋಯ್ತವ್ರೆ?
ಇಲ್ಲ ಹೋಯ್ತಾನೆ ಪರವಾಗಿಲ್ಲ. ದೊಡ್ಡ ಗಾಡಿ ಅದು ಸ್ವಲ್ಪ ಹೊಡಿಬೋದು. ಫ್ರೆಂಡ್ಸ್ 4 ಕಡೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ, ಆದರೆ ಕೊನೆಗೆ ಬಂದು ಇಲ್ಲಿ ತಗ್ಲಾಕೊಂಡಿದ್ದೀವಿ. ಇಲ್ಲಿ ನೋಡ್ರಿ ಎಷ್ಟು ಪ್ರೋತ್ಸಾಹ ಬರ್ತೈತೆ. ಇದೇ ರೋಡಲ್ಲಿ ಹೋಗಿದ್ವಿ 1-2 ಅವರ್ ಮುಂಚೆ, ಇಷ್ಟು ನೀರು ಇರಲಿಲ್ಲ. ಇವಾಗ ನೋಡಿದ್ರೆ ಮುಕ್ಳಾರ ಹೊಡಿತೈತೆ. ಎಲ್ಲ ಗಾಡಿಗಳೆಲ್ಲ ಸ್ಟಾಪ್ ಆಗಿಬಿಟ್ಟವೆ ಪಾಪ. ಆಲ್ಮೋಸ್ಟ್ 3 ಅವರಿಂದ ಓಡಾಡ್ತಾಯಿದ್ದೀವಿ ಮಂತ್ರಾಲಯಕ್ಕೆ ಹೋಗೋಕ್ಕೆ, ಆದರೆ ಹೋಗೋಕ್ಕಾಗ್ತಿಲ್ಲ. 4 ಮೂಲೆಯಲ್ಲೂ ನೀರು ಸೇರಾಕೊಂಡ್ಬಿಟ್ಟಿದ್ದೀವಿ, ಮಧ್ಯದಲ್ಲಿ ಮಾತ್ರನೇ ಜಾಗ ಇರೋದು. ನೋಡ್ರಿ ಎಷ್ಟು ತುಂಬ್ಕೊಂಡಿದೆ ಮಳೆ, ಸಿಕ್ಕಾಬಟ್ಟೆ ಮಳೆ ಬಂದ್ಬಿಟ್ಟೈತಿ ಈ ಸಲ. ಬರೋರು ಯಾರಿದ್ರು ಮಂತ್ರಾಲಯಕ್ಕೆ ಮೇನ್ ರೋಡಲ್ಲಿ ಹೋಗ್ರಿ, ಯಾರು ಹಿಂಗೆ ಶಾರ್ಟ್ ಕಟ್ಟಲ್ಲಿ ಬರಬೇಡ್ರಿ. ಇದು ಅವ್ನು ಹೋಗ್ಬಿಡಿ ಒಂದು ಸ್ವಲ್ಪ ಲೆಫ್ಟಿಗೆ ನೀರು ಎಳಿತದ ಆ ಥರ. ನೋಡಿ ಏನಾಗಲ್ಲ, ಹೊಡೀರಿ, ರೈಟಲ್ಲಿ ಹೊಡೀರಿ ಅಷ್ಟೇ. ಹೊಡಿ, ತುಳಿರಿ ದಬಾಯಿಸಿ ಅಷ್ಟೇ, ಆರಾಮಾಗಿ ತುಳಿ, ಏನಾಗಲ್ಲ, ಹೋಯ್ತದೆ. ಅಲ್ಲೊಂದು ಸ್ವಲ್ಪ ಮಾತ್ರ ಜೋರಾಗಿ ತುಳಿ ಅಷ್ಟೇ. ಇಲ್ಲಿ ತುಳಿ ದಬಾಯಿಸಿ, ತುಳಿ. ಇಲ್ಲಿ ಮಾತ್ರನೇ ಜಾಸ್ತಿ ಇರೋದು ಅಷ್ಟೇ, ಇಷ್ಟೇ ಆಗೋಯ್ತು. ಜೈ ಆಂಜನೇಯ. ನೋಡಿ ಆಂಧ್ರದಲ್ಲಿ ಹೆಂಗೆ ಲೇಡೀಸು ಆಟೋ ಮೇಲೆ ಕುಂತ್ಕೊಂಡ್ಬಿಟ್ಟವ್ರೆ. ಫ್ರೆಂಡ್ಸ್ ಏನೋ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿಗೆ ನೋಡಬೇಕು ಅಂತಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ಬೇಕು. ಏನೋ ರಾತ್ರಿ 11 ಗಂಟೆಲಿ ಸ್ಟಾರ್ಟ್ ಆಗಿರೋದು ಮಳೆ, ಇನ್ನೂ ಬರ್ತಾನೆ ಇದೆ. ಸೊ ನೀವು ನೋಡಿದ್ರಲ್ಲ ಆವಾಗಲೇ ಹಳ್ಳ ಎಲ್ಲ ದಾಟ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಹೊರಟ್ವಿ. ಅದಾದಮೇಲೂ ಮಳೆ ಬರ್ತಾನೆ ಇತ್ತು, ಸ್ವಲ್ಪ ದೂರ ಸ್ಟಾಪ್ ಆಗಿತ್ತು. ಅದೇನೋ ಗೊತ್ತಿಲ್ಲ, ಈ ಸಲ ಬಂದು ಮಳೇಲಿ ತಗ್ಲಾಕೊಂಬಿಟ್ಟಿದ್ದೀವಿ. ಎಲ್ಲಿ ಹೋದ್ರೂ ಮಳೆನೇ ಮಳೆ. ರಾತ್ರಿ 11 ಗಂಟೆಯಿಂದ ಇವಾಗ ಬೆಳಗ್ಗೆ ಟೈಮ್ 8:30 9 ಗಂಟೆ ಆಗ್ತಾ ಬಂತು. ಇಷ್ಟಾದ್ರೂ ಮಳೆ ಬರ್ತಾನೆ ಇದೆ. ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇದೆ ಮಂತ್ರಾಲಯಮು. ಸೊ ನೀವು ಯಾರು ಬರೋಂಗಿತ್ತು ಅಂತಂದರೆ ಮೇನ್ ರೋಡಲ್ಲಿ ಆದಷ್ಟು ಬನ್ನಿ. ಯಾರು ಶಾರ್ಟ್ ಕಟ್ಟಲ್ಲಿ ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಅನ್ನೋದನ್ನ ತಳ್ಳಿಕೊಂಡು ಬರಬೇಡಿ. ಮ್ಯಾಪ್ ಹಾಕ್ಕೊಂಡ್ರು ಮ್ಯಾಪಲ್ಲಿ ನಿಮಗೆ ಆರೆಂಜು ಎಲ್ಲೋ ರೆಡ್ಡು ಅಂತ ತೋರಿಸುತ್ತೆ, ಹುಷಾರಾಗಿ ಬನ್ನಿ. ಫೈನಲಿ ಮಂತ್ರಾಲಯಕ್ಕೆ ಬಂದ್ವಿ. ಬಂದು ನೋಡಿದ್ರೆ ಯಪ್ಪ ಏನು ಗುರು ಇದು, 90% ಬರೀ ಕರ್ನಾಟಕ ಗಾಡಿಗಳವೆ. ಅಲ್ಲಿರೋ ಲೋಕಲ್ ಆಟೋಗಳನ್ನ ಬಿಟ್ಟು ಪೂರ್ತಿ ಕರ್ನಾಟಕನೇ ಮಂತ್ರಾಲಯದಲ್ಲಿ ನೆಲೆಸ್ಬಿಟ್ಟಿದೆ. ಅದೇನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ರಶ್ಶು. ಬೇರೆ ಭಾನುವಾರ ಇವತ್ತು, ಸೆಕೆಂಡ್ ಸ್ಯಾಟರ್ಡೆ ಬೇರೆ, 2 ಕಡೆಯಿಂದಲೂ ರಜೆ ಇರೋದಕ್ಕೆ 100% ಮಂತ್ರಾಲಯ ಫುಲ್ಲು ಕರ್ನಾಟಕ ಹೋಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಬರೀ ಕರ್ನಾಟಕ ಕಡೆನೇ ಕಾಣಿಸ್ತಾ ಇದೆ, ಅಷ್ಟು ರಶ್ಶು ಇವತ್ತು ಅಂತ ಕಾಣಿಸ್ತಾ ಇದೆ ನಮಗೆ. ಒಳಗಡೆ ಹೋದ್ಮೇಲೆ ನೋಡಬೇಕು ಇನ್ನು ಜನಗಳು ಹೆಂಗಿದ್ದಾರೆ ಅಂತ. ಇದು ಹೊರಗಡೆಯಿಂದ ನೋಡ್ತಾ ಇರೋಂಥದ್ದು. ಇನ್ನೊಂದು ಸ್ವಲ್ಪ ಹೊತ್ತು ರೂಮಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿ ಅದಾದಮೇಲೆ ದೇವಸ್ಥಾನಕ್ಕೆ ಬರ್ತೀವಿ. ಬಂದಮೇಲೆ ನಿಮಗೆ ದೇವಸ್ಥಾನದ ಒಳಗಡೆ ಇರೋಂಥ ವ್ಯೂನ ತೋರಿಸ್ತೀನಿ ಹೇಗಿರುತ್ತೆ ಅನ್ನೋದನ್ನು. ಬನ್ನಿ ಇವಾಗ ಹೊರಡೋಣ. ಫೈನಲಿ ಬಂದಿದ್ದೀವಿ, ಇವಾಗ ರೂಮ್ಗೆ ಹೋಗ್ತಾಯಿದ್ದೀವಿ. ಮಳೆ ಅಂದರೆ ಮಳೆ, ಸಿಕ್ಕಾಬಟ್ಟೆ ಮಳೆ, ರಶ್ಶು ಅಂದರೆ ರಶ್ಶು, ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಫ್ರೆಂಡ್ಸ್ ರೂಮಿಗೆಲ್ಲ ಬಂದಿದ್ದೀವಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ಕೂತಿದ್ದೀನಿ. ಟೈಮು ಬಂದು ಹೆಚ್ಚು ಕಮ್ಮಿ 10 ಗಂಟೆ ಆಯ್ತಾ ಬಂತು. ಸೊ ಇವತ್ತು ಸಿಕ್ಕಾಬಟ್ಟೆ ಮಳೆ. ರಾತ್ರಿ ನಾವು ಬೆಂಗಳೂರಿಂದ ಹೊರಟಾಗ ಶುರುವಾಗಿದ್ದು ಮಳೆ ಬಂದು ಪೂರ್ತಿ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ದೇವಸ್ಥಾನ ಹತ್ರ ಬಂದ್ರೂ ಸಹ ಭಯಾನಕ ಮಳೆ. ಈಗಲೂ ಸಹ ಮಳೆ ಬರ್ತಾನೆ ಇದೆ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು, ನೋಡೋದು ಏನೇನು ಮಾಡ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿಂದ ಸ್ವಲ್ಪ ರೂಮು 1.5 ಕಿಲೋಮೀಟ್ರ್ ಇದೆ ದೇವಸ್ಥಾನಕ್ಕೆ, ನಾವು ಅಲ್ಲಿ ರೂಮ್ ಮಾಡಿದ್ದೀವಿ. ನೋಡೋಣ ಇಲ್ಲಿಂದ ನಡ್ಕೊಂಡು ಹೋಗ್ತೀವೋ ಕಾರಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಕಾರಲ್ಲಿ ಹೋದರೆ ಅಂತೂ ಸಿಕ್ಕಾಬಟ್ಟೆ ರಶ್ ಆಗಿದೆ ಇವತ್ತು ದೇವಸ್ಥಾನಕ್ಕೆ. ಸೊ ನೋಡೋಣ
ಕಾರಲ್ಲಿ ಹೋಗೋದು ನಡ್ಕೊಂಡು ಹೋಗೋದು ನಿಮಗೆ ತಿಳಿಸ್ತೀನಿ. ಸೊ ಯಾರ್ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ವೀಕ್ ಡೇಸಲ್ಲಿ ಬನ್ನಿ. ವೀಕೆಂಡಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬರೋಕ್ಕೋಗ್ಬೇಡಿ, ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಆಮೇಲೆ ಇನ್ನೊಂದು ಅಪ್ಡೇಟ್ ಕೊಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ನಿಮಗೆ ಬರುವಾಗ ಮಳೆ ಸಿಕ್ತು ಅಂತ ಹೇಳಿದ್ರೆ ಶಾರ್ಟ್ಕಟ್ಟಲ್ಲಿ ಬರೋಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲ ಮೇನ್ ರೋಡಲ್ಲಿ ಬನ್ನಿ. ಶಾರ್ಟ್ಕಟ್ಟಲ್ಲಿ ಯಾವುದೇ ಕಾರಣಕ್ಕೂ ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶಾರ್ಟ್ಕಟ್ಟಲ್ಲಿ ಬರೋಕ್ಕೆ ಹೋಗ್ಬಿಡ್ರಿ. ಎಲ್ಲೇ ಬಂದ್ರೂ ಸಿಕ್ಕಾಬಟ್ಟೆ ಮಳೆ ಬಂದು ಹಳ್ಳಗಳು ಹರಿತದೆ, ಅಂದರೆ ಗಾಡಿಗಳು ವೆಹಿಕಲ್ ಹೋಗೋಕ್ಕಾಗಲ್ಲ, ಅಷ್ಟು ಹಳ್ಳ. ಆ ಥರ ಎಲ್ಲ ಸಿಚುವೇಶನ್ ಇದೆ. ದಯವಿಟ್ಟು ಯಾರೂ ಆ ಥರ ಬರೋಕ್ಕೆ ಹೋಗಬೇಡಿ, ಎಲ್ಲ ಮೇನ್ ರೋಡಲ್ಲಿ ಬನ್ನಿ. ಇವಾಗ ಹೋಯ್ತಾ ದೇವಸ್ಥಾನಕ್ಕೆ ಸಿಗುವ. ನೋಡಿ ಬಾಯ್ಸ್ ರೆಡಿಯಾಗಿದ್ದಾರೆ. ನಾವು ಹಾಕೋಣ ಅಂತ ಟ್ರೈ ಮಾಡೋದು ಆಗಿಲ್ಲ. ನನಗೆ ಪಂಜೆ ಹುಡ್ಕೊಂಡ್ರೆ 4 ರೌಂಡ್ ಬರ್ತೈತೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಮಳೆ ಬೇರೆ ಸಿಕ್ಕಾಬಟ್ಟೆ ಇದೆ, ಹಂಗಾಗಿ ಕ್ಯಾನ್ಸಲ್ ಮಾಡಿ ಸಿಂಪಲ್ ಪ್ಯಾಂಟು ಶರ್ಟ್ ಹಾಕೊಂಡಿದ್ದೀನಿ. ಟಿಫನ್ ಮಾಡಿಲ್ಲ, ಹೋಗಿ ಟಿಫನ್ ಮಾಡಬೇಕು. ಇಲ್ಲ ಟಿಫನ್ ಇಲ್ಲೆಲ್ಲ ಚೆನ್ನಾಗಿರೋದು ಅಂಥವ್ರೆ ಡೈರೆಕ್ಟ್ ದೇವ್ರ ಪ್ರಸಾದಕ್ಕೆ ಶಿವ ಅಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಹೊರಡಬೇಕು. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಕಾರ್ನ ಎಷ್ಟೋ ದೂರದಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಬಂದು ನೋಡಿದ್ರೆ ಆರ್ಚ್ ಹತ್ರ ಜನಗಳು, ಯಪ್ಪ ದೇವರೇ, ಅದು ಎಲ್ಲಿದ್ರೋ ಗೊತ್ತಿಲ್ಲ, ಇಷ್ಟು ಜನ. ಮಳೆ ಬೇರೆ ಸ್ವಲ್ಪ ಸ್ಟಾಪ್ ಆಗಿಬಿಟ್ಟಿದೆ, ಹಂಗಾಗಿ ಜನ ಸಿಕ್ಕಾಬಟ್ಟೆ ಇದ್ದಾರೆ. ಮುಂದಕ್ಕೆ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಮಾಡ್ತೀನೋ ಗೊತ್ತೇ ಇಲ್ಲ ನನಗೆ. ಇಷ್ಟು ಜನದ ಮಧ್ಯದಲ್ಲೆಲ್ಲ ನಾನು ವೀಡಿಯೋ ಮಾಡೋದು ನನಗೆ ಡೌಟ್ ಬರ್ತಾಯಿದೆ. ಆದಷ್ಟು ಟ್ರೈ ಮಾಡ್ತೀನಿ ಚಿಕ್ಕದಾಗಿ ಮಾಡೋದಕ್ಕೆ. ಸೊ ಟೈಮು ಹೆಚ್ಚು ಕಮ್ಮಿ 10:30 11 ಗಂಟೆ ಆಗ್ತಾ ಬಂತು. ಟೀ ಕುಡ್ದಿಲ್ಲ, ಕಾಫಿ ಕುಡ್ದಿಲ್ಲ, ಟಿಫನ್ ಮಾಡಿಲ್ಲ, ಡೈರೆಕ್ಟು ದರ್ಶನಕ್ಕೆ ಹೋಗ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಕ್ಯೂ ನೋಡಿದ್ರೆ 1 ಕಿಲೋಮೀಟ್ರ್ ದೂರದಿಂದ ಇದೆ, ಅಷ್ಟು ರಶ್ ಇದೆ. ನೋಡೋಣ ಮುಂದಕ್ಕೆ ಎಷ್ಟೆಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ನಿಮಗೆ. ಅದಾದರೆ ಓಕೆ, ಇಲ್ಲಾಂದರೆ ಇಲ್ಲ. ಸೊ ಇಲ್ಲಿ ಬಂದು ದರ್ಶನಕ್ಕೆ ಹೋಗೋಣ ಅಂತ ನೋಡಿದ್ವಿ. ಇಲ್ಲಿ ನೋಡಿದ್ರೆ 2 ಕಿಲೋಮೀಟ್ರು ಮೇಲಿದೆ, ಅಷ್ಟು ಕ್ಯೂ. ಅದಾದಮೇಲೆ ಗೊತ್ತಾಯಿತು ನನಗೆ ಈ ಕ್ಯೂವಲ್ಲಿ ನಾವು ನಿಂತ್ಕೊಳ್ಳೋಂಗಿಲ್ಲ ಅಂತ. ಯಾಕಪ್ಪ ಅಂತಂದರೆ ನಮ್ಮ ಗೌತಮಿ ಮೇಡಮ್ ಅವರ ತಾಯಿ ಬಂದ್ಬಿಟ್ಟು ಅವ್ರಿಗೆ ಗೊತ್ತಿರೋರು ಅಲ್ಲಿ ಪೂಜೆ ಮಾಡ್ತಾರಂತೆ, ಹಂಗಾಗಿ VIP ದರ್ಶನಕ್ಕೋಸ್ಕರ ಬಿಡಿಸ್ಕೊಟ್ರು. ಯಾಕೆ ನಾವು ತುಂಬ ಹತ್ರದಿಂದ ಯಾವತ್ತೂ ರಾಘವೇಂದ್ರ ಸ್ವಾಮಿನ ನೋಡಿರಲಿಲ್ಲ. ಇವಾಗ ಅದೊಂದು ಚಾನ್ಸು. ನಮ್ಮ ಗೌತಮಿ ಮೇಡಮ್ ಅವರ ತಾಯಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು. ದರ್ಶನ ಎಲ್ಲ ಮುಗಿಸ್ಕೊಂಡು 2 ಅವರ್ ಕ್ಯೂವಲ್ಲಿ ನಿಂತ್ಕೊಂಡು ಊಟಕ್ಕಂತ ಬಂದ್ವಿ. ಊಟದಲ್ಲಿ ಸಿಕ್ಕಾಬಟ್ಟೆ ರಶ್ ಇತ್ತು. ಸೊ ಬೆಳಿಗ್ಗೆ ಟಿಫನು ಮಾಡಿರಲಿಲ್ಲ, ಹಂಗಾಗಿ ಊಟನೇ ಸ್ವಲ್ಪ ಎಕ್ಸ್ಟ್ರಾನೇ ತಿಂದೆ. ಊಟ ಮಾತ್ರ ಪ್ರಸಾದ ಸೂಪರಾಗಿತ್ತು, ತುಂಬ ಖುಷಿಯಾಯಿತು ನನಗಂತೂ. ಫೈನಲಿ ದರ್ಶನ ಮುಗಿಸ್ಕೊಂಡು ತಿರ್ಗಾ ಊಟ ಮಾಡಿಕೊಂಡು ಇಲ್ಲಿ ಬಂದು ಪ್ರಸಾದಕ್ಕೆ ಅಂತ ಹೋಗಿ 2.5 ಅವರ್ ನಿಂತಿದ್ದೀನಿ ನಾನು ಮತ್ತು ನಮ್ಮ ಫ್ರೆಂಡ್ ಅವರು. ಸೊ ಅಷ್ಟೊತ್ತು ನಿಂತ್ಕೊಂಡ್ರು ನಮಗೆ ಕೊಡೋದು 2 ಪ್ಯಾಕೆಟ್ ಪ್ರಸಾದ. ಅದನ್ನು ತಗೋಬೇಕು ಅಂದ್ಕೊಂಡಿದ್ದೆ, ಕೊನೆಗೆ ಬೇಡ ಅಂತ ಸುಮ್ಮನಾಗಿದ್ವಿ. ಫೈನಲಿ ಮತ್ತೆ ಹೋಗೋಣ ಅಂತ ಹೋಗಿ 3 ಅವರ್ ನಿಂತ್ಕೊಂಡು ಪ್ರಸಾದನೆಲ್ಲ ತಗೊಂಡು ಬಂದ್ವಿ. ಫೈನಲಿ ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಮಧ್ಯಾಹ್ನ ಆಗ್ತಾ ಬಂತು. ಸೊ ನಾವು ಇವಾಗ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರಿಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಸಿಕ್ಕಾಬಟ್ಟೆ ರಶ್ ಇರೋದ್ರಿಂದ ಇಲ್ಲೇ ಸುಸ್ತಾಗ್ಬಿಟ್ಟಿತ್ತು. ಫ್ರೆಂಡ್ಸ್, ಇವಾಗ ನಾವು ಇದ್ದಿದ್ದು ರೂಮ್ ತೋರಿಸ್ತೀನಿ ನೋಡ್ರಿ ಹೆಂಗೈತೆ ಅಂತ. ಇದೆಲ್ಲೋ ಜಾಗನೇ ಇಲ್ಲ ಹಂಗಾಗ್ಬಿಟ್ಟಿದೆ. ಇಲ್ಲಿ ಸಿಕ್ಕಾಬಟ್ಟೆ ಇದೇ ನಾವಿದ್ದಿದ್ದಂಥ ಹೊಸ ರೂಮು ಮಂತ್ರಾಲಯದಲ್ಲಿ. ಅದರ ಹೆಸರನ್ನ ತೋರಿಸ್ತೀನಿ ನೋಡಿ. ಇದು ಹೆಸರು ಆಮೇಲೆ ತೋರಿಸ್ತೀನಿ. ಇದು ಇನ್ನೊಂದು ಯಾರೋ ಎದುರುಗಡೆ ಕಟ್ತಾವ್ರೆ. ಇದನ್ನು ಮೋಸ್ಟ್ಲಿ ರೂಮೇ ಅನಿಸುತ್ತೆ ಇಲ್ಲಿ ಕಟ್ತಾ ಇರೋದು. ಇಲ್ಲಂತೂ ಸಿಕ್ಕಾಬಟ್ಟೆ ಇದೆ ನೋಡಿ, ಅಲ್ಲೊಂದು ಮೇಲೆ ಕಟ್ಟಿಸ್ತವ್ರೆ. ತಿರ್ಗಾ ಮತ್ತೆ ಇಲ್ಲಿರೋದು ಸಹ ರೂಮ್ಗಳೇ, ರೆಸಿಡೆನ್ಸಿ. ಇದೆಲ್ಲ ಫುಲ್ ಬರೀ ಇದೇ ಇರೋದು ಸಿಕ್ಕಾಬಟ್ಟೆ. ಸೊ ಏನಂದರೆ ಇಲ್ಲಿಂದ ದೇವಸ್ಥಾನಕ್ಕೆ 1 ಕಿಲೋಮೀಟ್ರು 1.7 ಕಿಲೋಮೀಟ್ರ್ ಆಗುತ್ತೆ. ಹಂಗಾಗಿ ಸ್ವಲ್ಪ ದೂರ ಅನಿಸುತ್ತೆ. ಬಟ್ ಫ್ರೀಯಾಗಿ ಆರಾಮಾಗಿ ಇರಬೇಕು ಅಂತಂದರೆ ಇಲ್ಲಿ ಮಾಡ್ಬೋದು. ಆಲ್ಮೋಸ್ಟ್ ರೀಸನಬಲ್ ಪ್ರೈಸೇ ಇರುತ್ತೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನಮ್ಮ ಮೇಡಮ್ಮು ಇದನ್ನು ಬುಕ್ ಮಾಡಿರೋದು. ನೋಡೋಣ, ಆಮೇಲೆ ಅವ್ರನ್ನ ಕೇಳ್ತೀನಿ. ಕೇಳ್ಬಿಟ್ಟು ಟೈಮಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವಾಗ ಫ್ರೆಶ್ ಅಪ್ ಆಗೆಲ್ಲ ರೆಡಿ ಆಗ್ತವ್ರೆ, ಓಡಬೇಕು. ಸಿಕ್ಕಾಬಟ್ಟೆ ಬಿಸಿಲು. ಇಲ್ಲೆಲ್ಲ ಕಡೆ ನೀರು ಕುಡಿಯೋಕ್ಕಾಗ್ತಾಯಿಲ್ಲ. ನೀರು ಒಂಥರ ಸಪ್ಪೆ ಥರ ಬಿಸ್ಲೇರಿ ತೊಗೊಂಡ್ರು. ನೋಡೋಣ, ಅಲ್ಲಿ ಎಲ್ಲರೂ ನಮ್ಮೂರ ಕಡೆ ಹತ್ತತ್ರ ಹೋಗ್ತಾ ತೊಗೊಳೋಣ. ಸಾಕಾಗೋಗಿದೆ. ಇದೇ ಹೋಟ್ಲು ನಾವು ಬಂದಿದ್ದು.
ಸೊ ಹೊಸ ಹೋಟೆಲ್ ಇನ್ನೂ ಕಟ್ಸಿ ಒಂದು 3-4 ತಿಂಗಳು ಆಗಿರ್ಬೇಕೇನೋ ಅಷ್ಟೇ. ರೂಮ್ನೆಲ್ಲ ಚೆಕ್ಔಟ್ ಮಾಡಿಕೊಂಡು ಹೊರಟಿದ್ದೀವಿ ಇವಾಗ ಬೆಂಗಳೂರು ಕಡೆಗೆ. ಸೊ ಈ ರೂಮ್ ಡೀಟೇಲ್ಸ್ ಎಲ್ಲ ಪೂರ್ತಿ ಬೇಕು ಅಂದರೆ ನಮ್ಮ ಗೌತಮಿ ಮೇಡಮ್ದು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಹಾಕಿರ್ತಾರೆ ಗೌತಮಿ 113 ಅಂತ. ಮತ್ತು ಹಂಗೆ ಯೂಟ್ಯೂಬಲ್ಲಿ ಸಹ ಗೌತಮಿ ವರ್ಲ್ಡ್ಸ್ ಅಂತ ಇದೆ ಅವ್ರ ಚಾನಲ್ಲು, ಅದ್ರಲ್ಲಿ ಹೋಗಿ ಚೆಕ್ ಮಾಡಿ ಪೂರ್ತಿ ಡೀಟೇಲ್ಸು ಅದರದ್ದು ಹಾಕಿರ್ತಾರೆ. ರಾತ್ರಿಗೆ ಮನೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. ಸೆಂಟ್ರಲ್ಲಿ ಎಲ್ಲೂ ಸಹ ವೀಡಿಯೋ ಮಾಡೋಕ್ಕಾಗಿಲ್ಲ, ಏನಕ್ಕಂದರೆ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದೆ. ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ. ನೀವು ಯಾರಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.